ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಕ್ಷೇತ್ರದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಶಾಸಕರು ಕೂಡ್ಲಿಗಿ ತಾಲೂಕಿನ ಹೋಬಳಿಗಳು ಅಂದಚಂದವಾಗಿರಬೇಕು, ಅದಕ್ಕೆ ಪಿಡಬ್ಲ್ಯೂಡಿ ಇಲಾಖೆ, ನಾಗನಗೌಡ ಜಿಲ್ಲಾ ಪಂಚಾಯಿತಿ ಇಲಾಖೆ, ಮಲ್ಲಿಕಾರ್ಜುನ ಫಾರೆಸ್ಟ್ ಇಲಾಖೆ ಅಧಿಕಾರಿಗಳನ್ನು ಗ್ರಾಮದ ಗ್ರಾಮಸ್ಥರನ್ನ ಕರೆಸಿ ಅದಕ್ಕೆ ತಕ್ಕಂತೆ ರಸ್ತೆಗಳು, ಬಸ್ ಸ್ಟ್ಯಾಂಡ್, ಕುಡಿಯುವ ನೀರು, ವಿದ್ಯುತ್ ದೀಪ, ಸ್ವಚ್ಛತೆ, ಆರೋಗ್ಯ ಕೇಂದ್ರಗಳು, ಶಿಕ್ಷಣ ಇವೆಲ್ಲವುಗಳು ಮೊದಲು ಆಗಬೇಕು ಎಂದರು. ಗುಡೇಕೋಟೆ ಒಂದು ಹಿಂದುಳಿದ ಗ್ರಾಮವಾಗಿದ್ದು ಈ ಗ್ರಾಮಕ್ಕೆ ಯಿಂದ ಕೆರೆಯವರೆಗೆ 4 ಪದರಿನ ರಸ್ತೆ ಅಗಲೀಕರಣ, ಮಧ್ಯದಲ್ಲಿ ವಿದ್ಯುತ್ ಕಂಬಗಳು ಹಾಕುವುದರ ಮೂಲಕ ಪಟ್ಟಣ ನಗರಗಳಂತೆ ಕಾಣಬೇಕು ಎಂದು ಅಭಿವೃದ್ಧಿ ಮಾಡಲು 6,50,00,000 ವೆಚ್ಚದ ಯೋಜನೆ ರೂಪಿಸಿದ ಶಾಸಕರು ರಸ್ತೆ ಅಕ್ಕಪಕ್ಕದಲ್ಲಿ ಅವರ ಸ್ವಂತ ಜಾಗವಿರುವ ಫಲಾನುಭವಿಗಳಿಗೆ ಪರಿಹಾರ ಸಹ ಕೊಡುತ್ತೇವೆ ಎಂದು ಶಾಸಕರು ತಿಳಿಸಿದರು. ವರದಿ ಹೊಂಬಾಳೆ ತಿಪ್ಪೇಸ್ವಾಮಿ, ಮೀನಕೆರೆ, ಬಿಎಸ್ಪಿ ನ್ಯೂಸ್, ಕೂಡ್ಲಿಗಿ. ಅತ್ಯಂತ ಆತ್ಮೀಯ ಸ್ವಾಗತವನ್ನು ನಾನು ಬಯಸ್ತೀನಿ. ಜೊತೆಗೆ ಈ ಕಾರ್ಯಕ್ರಮವನ್ನು ಕುರಿತು ಎಲ್ಲರೂ ಗೌರವಾನ್ವಿತ ಶಾಸಕರು ಮಾಹಿತಿಯನ್ನು ನೀಡಬೇಕು. ಈ ಭಾಗವನ್ನು ಹೇಗೆ ನಾವು ಪ್ರಗತಿಪರವಾಗಿ ಮಾಡಲಿಕ್ಕೆ ಸಾಧ್ಯ ಇರತಕ್ಕಂಥ ಸಾಧ್ಯ ಸಾಧ್ಯತೆಗಳ ಜೊತೆ ಚರ್ಚೆ ಮಾಡಬೇಕು ಅಂತ ಹೇಳಿ ಅವರಲ್ಲಿ ಸನ್ಮಾನ್ಯ ಎನ್.ಟಿ. ಶ್ರೀನಿವಾಸ್ ಅವರ ನೇತೃತ್ವದೊಳಗಡೆ ನಮ್ಮ ಗುಡೇಕೋಟೆ ಭಾಗದ ಸಮಗ್ರ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ನಾವು ಏನೇನು ಮಾಡಬಹುದು ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನು ಇಟ್ಟುಕೊಂಡು ಸಭೆಯನ್ನು ಕರೆಯಲಾಗಿದೆ. ಇದರಲ್ಲಿ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ಮತ್ತು ಈ ಭಾಗದ ಜನಪ್ರತಿನಿಧಿಗಳು ಮತ್ತು ಈ ಭಾಗದ ನಾಯಕರೇನಿದ್ದಾರೆ ಎಲ್ಲರ ಸಭೆಯನ್ನು ಸಮಿತಿಯ ಆಶ್ರಯದೊಳಗಡೆ ಈ ಸಭೆಯನ್ನು ಮಾಡ್ತಾ ಇದ್ವಿ. ಈ ಸಭೆಯಲ್ಲಿ ಇದರ ನೇತೃತ್ವ ವಹಿಸಿರ್ತಕ್ಕಂಥ ನಮ್ಮ ಮಂಡಲದ ಮತ್ತು ಗೌರವಾನ್ವಿತ ಸನ್ಮಾನ್ಯ ಎನ್.ಟಿ. ಶ್ರೀನಿವಾಸ್ ಅವರಿಗೆ ಸಭೆಯ ಪರವಾಗಿ ಹಾಗೆಯೇ ಸಭೆಯಲ್ಲಿ ಈ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ನೇತಾರರು ಅವರು ಕೂಡ ಸಭೆಯ ಪರವಾಗಿ ಸ್ವಾಗತವನ್ನು ಬಯಸ್ತೀನಿ. ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ನರಸಪ್ಪ ಸಾಹೇಬರು ಅವರು ಕೂಡ ಸಭೆಯ ಪರವಾಗಿ ಹಾಗೆ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಅವರು ಕೂಡ ಇದ್ದಾರೆ, ಅವರು ಕೂಡ ಸಭೆಯ ಪರವಾಗಿ ಹಾಗೆ ಹಿರಿಯರು ಈ ಭಾಗದಲ್ಲಿ ಬಹಳಷ್ಟು ಉಳಿಸಿಕೊಂಡಿರ್ತಕ್ಕಂಥವರು ಆಗಿರ್ತಕ್ಕಂಥ ಸನ್ಮಾನ್ಯ ರಾಘವೇಂದ್ರ ಸರ್ ಇದ್ದಾರೆ, ಅವರು ಕೂಡ ಸಭೆಯ ಮತ್ತು ಆತ್ಮೀಯ ಸ್ನೇಹಿತರು ಕೂಡ ಇದರಲ್ಲಿ ಇದ್ದಾರೆ, ಅವರು ಸ್ವಾಗತವನ್ನು ಬಯಸಿದ್ವಿ. ಮತ್ತು ನಮ್ಮ ನಾಗನಗೌಡರು ಕೂಡ ಇದ್ದಾರೆ, ಅವರು ಕೂಡ ಸಭೆಯ ಪರವಾಗಿ